ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ರ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಎದ್ದು ನಾವು ಫಸ್ಟ್ ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್. ಸೊ ಹಾಗಾಗಿ ಹೊರಗಡೆನೆ ತಿನ್ಕೊಂಡು ಬರೋಣ ಅಂತ. ಏನು ಸ್ಪೆಷಲ್ ಇಲ್ಲ, ಜಸ್ಟ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ, ಎಂತ ತಿಂತೀವಿ ನೋಡುವ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಟೊಮ್ಯಾಟೊ ಬಾತ್ ತಗೊಂಡಿದ್ದೀನಿ, ಅವರು ಸಾಂಬಾರ್ ಡಿಪ್ ತಗೊಂಡಿದ್ದಾರೆ. ಗೈಸ್, ತಿಂಡಿ ಮಾಡಿ ಬಂದಿದ್ದಾಯ್ತು. ಸೊ ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಲಂಚ್ ಇವತ್ತು ನಂಗೆ ಸ್ವಲ್ಪ ಬೇಗನೆ, ಅಂದ್ರೆ ಇವಾಗ ಟೈಮ್ 11:40. ಸೊ ಇವಾಗಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ರೆಸ್ಟ್ ಬೇಕು ಗೈಸ್ ನನಗೆ. ಆಮೇಲೆ ಮತ್ತೆ ಈಗ ರೆಸ್ಟ್ ಮಾಡೋದು, ಮತ್ತೆ ಎದ್ದು ಮತ್ತೆ ಅಡುಗೆ ಮಾಡಬೇಕು. ಸೊ ಹಾಗಾಗಿ ನಾನು ಏನು ಅನ್ಕೊಂಡೆ, ಲೆಟ್ ಮೀ ಫಿನಿಶ್ ಆಲ್ ದಿ ವರ್ಕ್ ಆ್ಯಂಡ್ ಆಮೇಲೆ ಒಟ್ಟಿಗೆ ರೆಸ್ಟ್ ಮಾಡೋಣ ಅಂತ. ಸೊ ಈಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ಡ್ರೈ ಅಂದರೆ ಒಣಗಾಕ್ಬಿಟ್ಟು ಅಲ್ಲಿ ಜಸ್ಟ್ ರೆಸ್ಟ್. ಯಾಕೋ ಗೊತ್ತಿಲ್ಲ, ಜಿಮ್ಗೆ ಹೋಗಿಲ್ಲ ಅಂದರೆ, ಸೀರಿಯಸ್ ಆಗಿ ಹೇಳ್ತಾ ಇರೋದು, ಜಿಮ್ಗೆ ಹೋಗಿಲ್ಲ ಅಂದರೆ ಬಾಡಿ ಒಂಥರ ಎನರ್ಜೆಟಿಕ್ ಆಗೇ ಇರೋದಿಲ್ಲ. ನನಗಿದು ಒಂದು ದಿನ ಜಿಮ್ಗೆ ಹೋಗಿಲ್ಲ ಅಂದರೂ ನಂಗೆ ಇದು ಫೀಲ್ ಆಗುತ್ತೆ. ಸೊ ಬಟ್ 1 ವೀಕ್ ಆಯಿತು ಜಿಮ್ಗೆ ಹೋಗಿಲ್ಲ. ಜಿಮ್ಗೆ ಹೋದ್ರೆ ಏನೋ ಎನರ್ಜಿ ಗೈಸ್, ಲೈಕ್ ಪಟ 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 ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಬಟ್ ಜಿಮ್ಗೆ ಹೋಗಿಲ್ಲ ಅಂದ್ರೆ ಬಾಡಿ ಒಂಥರ ಲೋ ಆಗಿರುತ್ತೆ. ಮೆಂಟಲಿನೂ ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ಹೋಗಿ ಬರ್ತೀವಲ್ಲ, ಸೊ ಆ ಪ್ರಾಸೆಸ್ಸೇ ನನಗಿಷ್ಟ. ಬಟ್ ಇವಾಗ 1 ವೀಕ್ ಆಲ್ಮೋಸ್ಟ್ 4-5 ಡೇಸಿಂದ ಜಿಮ್ಗೂ ಹೋಗಲಿಲ್ಲ. ಮೆಂಟಲಿ ಕೂಡ ಏನೋ ಒಂಥರ. ಸೊ ಇವತ್ತು ನಾನು ದಾಲ್ ಮಾಡ್ತಾ ಇದ್ದೀನಿ, ಅದರೊಟ್ಟಿಗೆ ವೆಜಿಟೇಬಲ್ ಸಬ್ಜಿ ಏನಾದರೂ ಮಾಡ್ತೀನಿ. ಅಷ್ಟೇ ಗೈಸ್, ಈಗ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್, ಅಡುಗೆ ಮಾಡಿಬಿಟ್ಟು ಬೇರೆ ಕೆಲಸ ನೋಡೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೊಂಡು ಕಿಚನಿಗೆ ಬಂದೋಳು. ನೋಡಿಲ್ಲ ಏನು, ಕಿಚನಿಗೆ ಬಂದರೆ ಮುಗೀತು ಗೈಸ್. ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ, ಡೀಪ್ ಕ್ಲೀನ್. ಗೈಸ್ ಏನ್ ಗೊತ್ತಾ, ಇವಾಗ ನಾನು ನಿಮ್ಗೆಲ್ಲ ಒಂದು ಕ್ವೆಶನ್ ಕೇಳಲ್ಲ ಅಥವಾ ಏನೋ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ವಲ್ಪ ಜನ ಹೆಂಗೆ ಅಂದ್ರೆ, ಮನೇಲಿ ಏನಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಇಂಪಾರ್ಟೆಂಟ್ ದಿನ ಇದ್ರೆ ಮಾತ್ರ ಕ್ಲೀನ್ ಮಾಡ್ಕೋಬೇಕು. ಕೆಲವೊಬ್ರಂತೂ ಅವ್ರ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಬರೋರ್ಗು ಕಾಯ್ತಾರೆ ಗೈಸ್ ಕ್ಲೀನ್ ಮಾಡೋದಿಕ್ಕೆ. ಸೊ ಆ ತರ ಮಾಡೋದು ಬೆಟರಾ, ಅಥವಾ ದಿನ ಲೈಕ್ ಗಲೀಜ್ ಆಗಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋದು, ಧೂಳ್ ಕೂತಿದ ತಕ್ಷಣ ಅದನ್ನ ಒರೆಸ್ಕೊಬಿಡೋದು, ಆ ತರ ಮಾಡೋದು ಬೆಟರಾ ಅಲ್ವಾ? ದಿನದ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸ್ಪೆಷಲ್ ಆಗಿ ಏನೋ ಕ್ಲೀನ್ ಮಾಡ್ಬೇಕು ಆ ತರ ಏನಿರೋದೇ ಇಲ್ಲ. ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಮನೆಯೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳೋದು, ಧೂಳು ಉದುರ್ಸ್ಕೊಳ್ಳೋದು, ಇದೆಲ್ಲ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ? ಆಕ್ಚುಲಿ ನಾನು ಜಾಬ್ಗೆ ಹೋಗ್ಬೇಕಾದ್ರೆ ನನಗೆ ಅಡುಗೆ ಮಾಡ್ಕೊಂಡು ತಿನ್ನು, ಕಸ ಗುಡಿಸು, ಸ್ವಲ್ಪ ಒಂದು 100% ಕ್ಲೀನಿಂಗ್ ಅಂದರೆ 10% ಕ್ಲೀನಿಂಗ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಆವಾಗ್ಲೂ ನಾನು ಮನೇನ ನೀಟಾಗಿ ಇಟ್ಕೋತಾ ಇದ್ದೆ. ಇವಾಗ ಟೈಮ್ ಇದೆ, ಇವಾಗ ಬಿಡ್ತೀನಾ? ಅಯ್ಯೋ ದೇವ್ರೆ. ಗೈಸ್, ನಾನು ನನ್ನ ಹೇರ್ ಸ್ಟೈಲ್ನ ಇವಾಗ ನೋಡ್ಕೋತಾ ಇದ್ದೀನಿ, ವಿಡಿಯೋ ಎಲ್ಲ ಮಾಡಿ ಮುಗಿಸಿದ್ಮೇಲೆ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಅಲ್ಲಿ ನನ್ನ ಹೇರ್ ಸ್ಟೈಲ್ನ ಇಗ್ನೋರ್ ಮಾಡ್ಬಿಡಿ ಗೈಸ್, ಪ್ಲೀಸ್. ಓಕೆನಾ ಗೈಸ್? ಬಿಸಿಲು ನೋಡಿ ಹೇಗಿದೆ, ಬಟ್ ಇಲ್ಲಿ ನೋಡಿ ಎಷ್ಟು ನೆರಳಿದೆ. ನಾವು ಈ ಒಂದು ಸೀಟ್ ಹಾಕ್ಸಿರೋದಕ್ಕೆ ಇಲ್ಲಿ ಆಕ್ಚುಲಿ ನಾನು ನಿಮಗೆ ಫಸ್ಟ್ ಒಂದು ವಿಡಿಯೋ ಹೇಳಿದ್ದೀನಿ, ಲೈಕ್ ಥರ ಸಿಟ್ಟಿಂಗ್ ಏರಿಯಾ ಥರ ಮಾಡಬೇಕು ಅಂತ. ಬಟ್ ನೋಡಿ ಗ್ರೀನ್ ಬ್ಯಾಂಕ್ ಸಲ್ಲೇ ಇಟ್ಟಿದ್ದೀನಿ ಗೈಸ್. ಆಕ್ಚುಲಿ ತಣ್ಣಗಿದೆ. ಆಕ್ಚುಲಿ
ಸ್ಲೈಡಿಂಗ್ ಬರುತ್ತಲ್ವಾ ನೋಡಿ, ಅಲ್ಲಿಂದ ಕೆಳಗಡೆವರೆಗೂ ಲೈಕ್ ಸ್ಲೈಡಿಂಗ್ ತರ ಹಾಕ್ಸ್ಬೇಕು. ಅದಕ್ಕೆ ಹೋಗ್ತಾ ಇದೀವಿ ಗೈಸ್. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಸ್ಲೈಡಿಂಗ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಅಥವಾ ಯೂಟ್ಯೂಬ್ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆನಾ? ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಅದೊಂದು ಕೆಲಸ ಆದ್ರೆ ಇಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ಅದು ಆಗತ್ತೆ. ಸೊ ಟೆರೆಸಿಗೆ ಬಂದರೆ ಒಂಥರ ಖುಷಿ ಅನಿಸುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 2 o'clock 3 o'clock ಆಗ್ತಿದ್ದಂಗೆ ನೋಡಿ ಇಲ್ಲಿರೋ ಬಿಸಿಲು ಹಿಂಗೆ ಹೋಗ್ಬಿಡುತ್ತೆ ಲೈಕ್ ಅಲ್ಲಿವರೆಗೂ. ಇಲ್ಲಿ ನೋಡಿ, ಇದೆಲ್ಲ ಹಳ್ಳಿ ಕಡೆ ಅಷ್ಟೇ ಅಲ್ವಾ ನೋಡೋದಕ್ಕಾಗಲ್ಲ. ಓಕೆ ಗೈಸ್, ಮತ್ತೆ ಎಂಥ ಸಮಾಚಾರ? ಏನಿಲ್ಲ, ಜಸ್ಟ್ ಚಿಲ್ ಮಾಡ್ತಾರಲ್ಲ ಅಷ್ಟೇ. ಏನು ಹೇಳು ಚಿತ್ರ ಓಡಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಇಲ್ಲಿ ಲಾಸ್ಟ್ 2 weeks ಬ್ಯಾಕ್ ಒಂದು ಹಾವು, ಈ ಹಾವ್ಸೆಲ್ಲ ಒಂದ್ಸಲ ನೋಡ್ಬಿಟ್ರೆ ಎಲ್ಲಿ ನೋಡಿದ್ರು ಓಕೆ ಹಾವು 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 ಅನ್ಸ್ತಾನೆ ಇರುತ್ತೆ ಗೈಸ್. ನಿಮ್ಗೂ ಹಾಗೆ ಅನ್ಸುತ್ತಾ? ಬನ್ನಿ ಕೆಳಗೆ ಹೋಗೋಣ. ಆಕ್ಚುಲಿ ಬಟ್ಟೆ ಒಗಿಬೇಕಾದ್ರೆ ಎಲ್ಲ ಫುಲ್ ಮಳೆ ಬರೋ ಥರ ಆಗೋಗುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್. ಅದು ನನ್ನ ಬಟ್ಟೆ ವಾಶ್ ಮಾಡ್ದಾಗ್ಲೇ ಯಾಕೆ ಹಂಗೆ ಆಗ್ತಿತ್ತು ನಂಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಫುಲ್ ಬಿಸಿಲಿದೆ. ನಾನು ಹೆಂಗೆ ಅಂದರೆ, ಇವಾಗ ನನ್ನ ಹಸ್ಬೆಂಡು ಅವ್ರ ಬಟ್ಟೆ ಎಲ್ಲ ವಾಶ್ ಮಾಡಿದಾಗ ಫುಲ್ ಬಿಸಿಲಿರುತ್ತೆ. ನೆಕ್ಸ್ಟ್ ಡೇ ನಂದು ವಾಶ್ ಮಾಡ್ತೀನಲ್ವ, ಅವಾಗ ಫುಲ್ ಮಳೆ ಬರೋ ಥರ ಆಗೋಗುತ್ತೆ. ಸಿಟ್ಟು ಬರುತ್ತೆ ನಮಗೆ. ನಮ್ಮ ಕಿಚನ್ ಹೀಗಿದೆ. ಸೊ ನಾನು ಅಡುಗೆ ಮಾಡಿದಾಗ ಕಿಚನ್ ಹಿಂಗಿರುತ್ತೆ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನು ಗೊತ್ತಾ ಗೈಸ್, ಇದು ಫಸ್ಟ್ ಇದ್ದಿದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೊಂದು ದೊಡ್ಡ ಪ್ಲ್ಯಾಂಟ್ ಇಡಬೇಕು ಅಂತ. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಪುಟ್ ಪ್ಲ್ಯಾಂಟ್, ಆ ಕಿಟಕಿಲೆಲ್ಲ ಪುಟ್ ಪ್ಲ್ಯಾಂಟ್ ಇಡಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಇತ್ತು. ಓಕೆನಾ? ಬಟ್ ಕೆಲವೊಂದ್ಸಲ ಅನಿಸುತ್ತೆ, ನಾನು ಚಿಕ್ಕವಳಿರ್ಬೇಕಾದ್ರೆ ನಾವು ಇದ್ದಿದ್ದು ರೆಂಟ್ ಹೌಸಲ್ಲಿ ಕಿಚನ್ ಎಷ್ಟು ಪುಟ್ಟದಾಗಿತ್ತು ಗೊತ್ತಾ? ಅದರಲ್ಲಿ ನಮ್ಮಮ್ಮ ಈ ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆ ಯೂಸ್ ಮಾಡ್ತಾರಲ್ಲ ಆ ಥರ ಪಾತ್ರೆಗಳೆಲ್ಲ ಇಟ್ಟಿದ್ರು. ಓಕೆನಾ? ಇವಾಗ ಇಷ್ಟು ದೊಡ್ಡ ಕಿಚನ್ ಇದೆ, ಬಟ್ ಏನಂತಾರೆ, ಜಾಗನೇ ಇಲ್ಲ ಅಂತ ಅನ್ಸುತ್ತೆ. ಐ ಥಿಂಕ್ ಜಾಗ ದೊಡ್ಡದಾದಷ್ಟು, ಇವಾಗ ನಾವು ಚಿಕ್ಕ ಜಾಗದಲ್ಲಿ ಇರ್ಬೇಕಾದ್ರೆ ಅಷ್ಟಕ್ಕೆ ಎಷ್ಟಾಗುತ್ತೋ ಅಷ್ಟನ್ನ ತಗೊಂಡು ಬಂದು ಇಟ್ಕೊತೀವಿ. ಸ್ವಲ್ಪ ಜಾಗ ಜಾಸ್ತಿ ಆದಷ್ಟು ನಾವು ಸ್ವಲ್ಪ ಫ್ಯಾನ್ಸಿಯಾಗಿ ಏನೋ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಂತ ಅನ್ಸುತ್ತೆ. ಬಟ್ ಏನೋ ಒಂಥರ ಚೆನ್ನಾಗಿರತ್ತೆ ಅಲ್ವಾ? ಪ್ಲಾಂಟ್ಸ್ ಫ್ಲವರ್ಸ್, ಎಲ್ಲಿ ನೋಡಿದ್ರು ಫ್ಲವರ್ಸ್ ಕಾಣಿಸ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಆಕ್ಚುಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಫ್ಲವರ್ ಆಗಿರ್ಬೋದು, ಅಲ್ಲಿಟ್ಟಿರೋದು ಎಲ್ಲಾನು ಆರ್ಟಿಫಿಷಿಯಲ್. ಓಕೆನಾ? ನನಗೆ ತುಂಬಾ ಇಷ್ಟ ಲೈಕ್ ರಿಯಲ್ ಪ್ಲಾಂಟ್ಸ್ ತಂದಿಡ್ಬೇಕು ಅಂತ. ಬಟ್ ರಿಯಲ್ ಪ್ಲಾಂಟ್ಸ್ ತುಂಬಾ ದಿನ ಸರ್ವೈವೇ ಆಗೋದಿಲ್ಲ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ನಾವು ಹಳೆ ಮನೇಲಿ ಇರ್ಬೇಕಾದ್ರೆ ಐ ಜಸ್ಟ್ ಬಾಟ್ 4 plants. 4 plants, ಯಾವ್ದು ಇಲ್ಲ ಬೋನ್ಸೈ ಬಿಟ್ರೆ. ಸೊ ಅದಕ್ಕೆ ನಂಗೆ ಅದನ್ನ ತಗೊಂಡ್ ಬಂದು ಅದು ಕೇರ್ ತಗೋತೀನಿ. ನಾನು ಕೇರ್ ತಗೊಳಲ್ಲ ಅಂತಲ್ಲ, ಐ ಜಸ್ಟ್ ಪುಟ್ ವಾಟರ್. ಬಟ್ ಅದೇನೋ ಗೊತ್ತಿಲ್ಲ. ಈ ಸಲ ಹೋದಾಗ ನಾನು ಸ್ವಲ್ಪ ವಿಚಾರಿಸ್ಬಿಟ್ಟು, ಹೆಂಗಿದ್ರು ಮೇಲೆ ಟೆರೆಸಿಗೆ ತರಬೇಕು ಅಲ್ವಾ, ಅವಾಗ ಹೋದಾಗ ನಾನು ಮಾಹಿತಿನ ಅವ್ರ ಹತ್ರ ತಿಳ್ಕೊಂಡು, ಸೊ ಇದನ್ನ ಹೇಗೆ ಕೇರ್ ಮಾಡಬೇಕು, ಎಷ್ಟು ವಾಟರ್ ಹಾಕಬೇಕು. ಕೆಲವೊಂದು ಪ್ಲಾಂಟ್ಸಿಗೆಲ್ಲ ದಿನಾಗ್ಲೂ ನೀವು ವಾಟರ್ ಹಾಕಂಗೂ ಇಲ್ಲ, ದಿನಾಗ್ಲೂ ವಾಟರ್ ಹಾಕಿದ್ರೆ ಅದು ಕೊಳ್ತೋಗುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಂಡು ಐ ಜಸ್ಟ್ ಬ್ರಿಂಗ್ ಸಮ್ ಪ್ಲಾಂಟ್ಸ್. ಓಕೆನಾ? ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಸನ್ಫ್ಲವರ್ ಇಟ್ಟಿದ್ದೀನಾಗ ಅಲ್ಲಿ ಒಂದು ದೊಡ್ಡ ಏನಂತಾರೆ, ದೊಡ್ಡ ಪ್ಲ್ಯಾಂಟ್ ಇಡಬೇಕು ಅಂತ. ಟ್ರೀ ಇಡಕ್ಕಾಗಲ್ಲ. ಸೊ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಆ ಒಂದು ಅಷ್ಟು ದೊಡ್ಡ ಪ್ಲಾಂಟ್ಸ್ನ ಇಲ್ಲಿ ತಂದಿಡಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್
ಇಲ್ಲಿ ನಮ್ಮ ನರ್ಸರಿಗೆ ಹೋಗೋಕ್ಕೆ ಆಗಲಿಲ್ಲ. ಹೋದಾಗ ನೋಡ್ತೀನಿ, ಚೆನ್ನಾಗಿದ್ದರೆ ತರ್ತೇನೆ. ಐ ಹ್ಯಾವ್ ಸೀನ್ ಇನ್ ಮೆನಿ ಯೂಟ್ಯೂಬರ್ಸ್ ಹೌಸ್ ನೋಡಿರ್ತೀವಲ್ಲ, ಚೆನ್ನಾಗಿ ಅನಿಸುತ್ತೆ ಗೈಸ್. ನಮ್ಮ ಸುತ್ತಮುತ್ತ ಗಿಡ ಮರಗಳಿದ್ದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ. ಇದನ್ನ ನೋಡಿದಾಗೆಲ್ಲ ಐ ಫೀಲ್ ಲೈಕ್ ವಾವ್ ಅನಿಸುತ್ತೆ. ಸೊ ಅದೇ ನಾನು ಇಷ್ಟಪಟ್ಟಿದ್ದ ಪ್ಲ್ಯಾಂಟಲ್ಲಿದ್ದಾಗ ಇನ್ನೂ ಖುಷಿ ಅನಿಸುತ್ತೆ. ಸೊ ಕಿಚನ್ಗೆ ಹೋದಾಗೆಲ್ಲ ನಂಗೆ ಆ ಒಂದು ಕ್ಯೂಟ್ ಫ್ಲವರ್ ಸೆಟಪ್ ಏನು ಮಾಡಿದ್ದೀನಲ್ಲ ಅದನ್ನೆಲ್ಲ ನೋಡಿದಾಗ ನಂಗೆ ಖುಷಿ ಅನಿಸುತ್ತೆ. ಇಲ್ಲಿಗೂ ಅಷ್ಟೇ, ಈ ಒಂದು ಟಿ ವಿ ಯೂನಿಟ್ಗೂ ಪ್ಲ್ಯಾಂಟ್ಸ್ ತರಬೇಕು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಏನಿಟ್ರೂ ಇಟ್ ಶುಡ್ ಬಿ ವೆರಿ ಸಿಂಪಲ್, ಇಲ್ಲಾಂದರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ನೋಡೋಣ, ಹೋದಾಗ ಐ ಜಸ್ಟ್ ಪ್ಲ್ಯಾನ್ ಸ್ವಲ್ಪ ದಿನ ಹಿಂಗಿರಲಿ, ಮೇಲೆ ಟೆರೆಸ್ಸಿಗೆ ತರ್ತೀವಲ್ಲ, ಸೊ ಆವಾಗ ವಿಲ್ ಜಸ್ಟ್ ಬ್ರಿಂಗ್ ಪ್ಲ್ಯಾಂಟ್ಸ್. ಓಕೆ ಗೈಸ್, ಈಗ ಅಡುಗೆ ಮಾಡಿದ್ದಾಯಿತು, ಬಟ್ಟೆ ವಾಶ್ ಮಾಡಿದ್ದಾಯಿತು, ಒಂದು ರೌಂಡ್ ಆಯಿತು, ಇನ್ನೊಂದು ರೌಂಡ್ ಆಗ್ತಾಯಿದೆ. ಆ್ಯಂಡ್ ಇನ್ನೆಂತ, ಇವತ್ತಂತೂ ನನಗೆ ಏನು ವಿಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್, ಸೀರಿಯಸ್ಲಿ. ಬಿಕಾಸ್ ಮಾತಾಡೋದು ಬಿಟ್ಟರೆ ಇನ್ನೇನು ಗೊತ್ತಾಗ್ತಾ ಇಲ್ಲ ನನಗೆ ಏನು ವಿಡಿಯೋ ಮಾಡಬೇಕು ಅಂತ. ಇವತ್ತು ಏನು ಸ್ಪೆಷಲ್ ಇಲ್ಲ, ಸೊ ಜಸ್ಟ್ ಅ ರ್ಯಾಂಡಮ್ ವ್ಲಾಗ್, ಓಕೆನಾ? ಡೋಂಟ್ ಗೆಟ್ ಬೋರ್ಡ್ ಪ್ಲೀಸ್. ಏನಿಲ್ಲ ಗೈಸ್, ಇವತ್ತು ಒಂಥರ ಕ್ಲೀನಿಂಗ್ ಡೇ ಅಂತ ಅಂದ್ಕೊಂಬಿಡಿ, ಓಕೆನಾ? ಜಸ್ಟ್ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿದೆ, ಆಮೇಲೆ ಬಟ್ಟೆ ವಾಷಿಂಗ್ ಮಾಡಿದೆ, ಆಮೇಲೆ ಅಡುಗೆ ಮಾಡಿದೆ. ಮನೆಯೆಲ್ಲ ನಮ್ಮ ಅತ್ತೆ ಗುಡಿಸಿದ್ರು, ಸೊ ಹಾಗಾಗಿ ನಾನೇನು ಗುಡ್ಸೋದಕ್ಕೆ ಹೋಗಲಿಲ್ಲ. ಸೊ ಅಷ್ಟೇ. ನೆನ್ನೆ ತಾನೇ ಎಲ್ಲ ನಾನು ಧೂಳೆಲ್ಲ ನೀಟಾಗಿ ಒರೆಸಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ಐ ಡೋಂಟ್ ನೋ ವೈ, ಓಕೆನಾ? ನೀವು ನೋಡಿ, ಈ ಒಂದು ಸೋಫಾದ ಏನಿದೆ ಇದನ್ನು ನೀವು ದಿನ ಒರೆಸ್ಬೇಕು, ಗೊತ್ತಾ? ಇಲ್ಲ ಅಂದರೆ ಎಷ್ಟು ಧೂಳು ಕುತ್ಕೊಂಡ್ಬಿಡುತ್ತೆ ಗೊತ್ತಾ? ಆ್ಯಂಡ್ ಆ ಟಿ ವಿ ಮೇಲೆ ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅಲ್ಲಿನೂ ಅಷ್ಟೇ ಎಷ್ಟು ಧೂಳು ಕುತ್ಕೊಳ್ಳುತ್ತೆ, ಎಲ್ಲಿಂದ ಬರುತ್ತೋ. ಇವತ್ತು ನನ್ನ ಮಾತು ಬಿಟ್ಟರೆ ನಿಮಗೆ ವಿಡಿಯೋಲಿ ಏನೂ ಸಿಗಲ್ಲ. ನನ್ನ ಮಾತನ್ನೇ ನೀವು ಎಂಜಾಯ್ ಮಾಡಿ, ಓಕೆನಾ? ಆ್ಯಂಡ್ ಈ ಕ್ಯೂಟ್ ಇದನ್ನ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ನೀರು ಬಂದ್ಬಿಡುತ್ತೆ, ಸೊ ಅದಕ್ಕೆ ಹಾಕಿದ್ದೀನಿ. ಬಟ್ ಇದು ತುಂಬ ಕ್ಯೂಟ್ ಆ್ಯಂಡ್ ನಂಗೆ ತುಂಬ ಇಷ್ಟ. ಇದೊಂದು ಆ್ಯಕ್ಚುಲಿ ಲೈಟ್ ಹಾಕಿದ್ರೆ ಇಲ್ಲಿ ನೀರು ಬರುತ್ತೆ. ನನ್ನ ವಿಡಿಯೋಸಲ್ಲಿ ಹಾಕಿರ್ತೀನಿ ಗೈಸ್, ನೀವು ನೋಡಿ, ಓಕೆನಾ? ಗೈಸ್, ನನ್ನ ಗಾಡಿ ನೋಡಿ ಯಾವ ಸ್ಥಿತಿ ಆಗಿದೆ ಅಂತ ದೂರದಿಂದ ಕಾಣಲ್ಲ, ಹತ್ರದಿಂದ ಎಷ್ಟು ಡಸ್ಟ್ ಆಗಿದೆ ಗೊತ್ತಾ? ಸೊ ಹಾಗಾಗಿ ವಾಶ್ ಮಾಡೋಣ ಅಂತ ನನ್ನ ಗಾಡಿನ ನಾನೇ ವಾಶ್ ಮಾಡಬೇಕು ಗೈಸ್. ನೋಡಿ ಹಿಂಗಾಗಿದೆ, ಸೊ ವಾಶ್ ಮಾಡೋಣ ಅಂತ. ಇವತ್ತಂತೂ ನಾನು ಅದು ಯಾವ ಬಾಯಲ್ಲಿ ಹೇಳೋದನ್ನೋ ರೆಸ್ಟ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಅವಸ್ಥೆ ನೋಡಿ ಹೇಗಾಗಿದೆ ಅಂತ, ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ನಿಮ್ಮೆಲ್ಲರಿಗೂ ಸಿಗ್ತೀನಿ, ಓಕೆನಾ ಗೈಸ್? ಊಟ ಮಾಡಿದ್ದಾಯಿತು, ಫ್ರೆಶ್ ಅಪ್ ಆಗಿದ್ದಾಯಿತು, ಬಟ್ಟೆ ಒಣಗಾಕಿದ್ದೆ ಅದನ್ನು ತೊಗೊಂಡ್ಬಂದು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದಾಯಿತು. ಆ್ಯಕ್ಚುಲಿ ಇವಾಗ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕಾಫಿನ ನಾನು ದಿನಕ್ಕೆ ಒಂದ್ಸಲ ಕುಡಿಯೋದೇ ಹೆಚ್ಚು, ಕುಡಿಯೋದೇ ಇಲ್ಲ ನಾನು ಡೈಲಿ, ಬಟ್ ಯಾವಾಗಲೂ ಕುಡಿಬೇಕು ಅನಿಸ್ದಾಗ ಕುಡಿಯೋದು. ಇವತ್ತು ಬೆಳಗ್ಗೆನೂ ಕುಡಿದೆ ಹೋಟೆಲಲ್ಲಿ. ಇವಾಗ ನಾನು ಮಾಡೋ ಕಾಫಿ ಮುಂದೆ ನನಗೆ ಯಾವುದೂ ಇಷ್ಟ ಆಗಲ್ಲ ಗೈಸ್. ಸೊ ಕಾಫಿ ಕುಡಿಬೇಕು ಅನಿಸ್ತಿತ್ತು, ಸೊ ಹಾಗಾಗಿ ನಾನೇ ಕಾಫಿ ಪ್ರಿಪೇರ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ನೀವು ಪ್ರಿಪೇರ್ ಮಾಡೋ ಐಟಮ್ಸಲ್ಲಿ ನಿಮಗೆ ಯಾವ್ದು ಇಷ್ಟ, ನಾನು ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಓಕೆನಾ ಗೈಸ್? ನನ್ನ ಹತ್ರ ಒಂದು ಹಿಡನ್ ಟ್ಯಾಲೆಂಟ್ ಇದೆ, ಏನು ಗೊತ್ತಾ? ನೋಡಿ ಇಲ್ಲಿ, 1 ಗ್ಲಾಸ್ ಕಾಫಿ ಅಂದರೆ ನಾನು 1 ಗ್ಲಾಸ್ ಅಷ್ಟೇ ಪ್ರಿಪೇರ್ ಮಾಡ್ತೀನಿ. ಸೊ ಪ್ರೂಫ್ಗೆ ಪಾತ್ರ ಇಲ್ಲಿದೆ. ಆ್ಯಂಡ್ ಏನೇ ಆಗಿರ್ಬೋದು ಎಷ್ಟು ಬೇಕೋ ಅಷ್ಟೇ ಪ್ರಿಪೇರ್ ಮಾಡ್ತೀನಿ ನಾನು. ಆ್ಯಂಡ್ ರೈಸ್ ಸಾಂಬಾರೆಲ್ಲ ಕೇಳಬೇಡಿ, ಆಮೇಲೆ ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂದರೆ ಈಗ 4 ಗ್ಲಾಸ್ ಕಾಫಿ ಅಂದರೆ 4 ಗ್ಲಾಸ್ ಕಾಫಿ ಕರೆಕ್ಟಾಗಿ ಮಾಡ್ತೀನಿ, 2 ಗ್ಲಾಸ್ ಅಂದರೆ 2 ಗ್ಲಾಸ್, 1 ಗ್ಲಾಸ್ ಅಂದರೆ 1 ಗ್ಲಾಸ್, ಹಾಗೆ
ಓಕೆ, ಐ ಎಂಜಾಯ್ ಮೈ ಕಾಫಿ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಇವಾಗ ನಿಮಗೆ ಬಾಯ್ ಹೇಳೋ ಟೈಮ್, ಅಂದರೆ ಈ ವಿಡಿಯೋ ಎಂಡ್ ಮಾಡೋ ಟೈಮ್. ಸೊ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ, ಓಕೆನಾ? ಲಾಟ್ಸ್ ಆಫ್ ಲವ್, ಬಾಯ್.